ಸರ್ ಈ ಘಟನೆ ಹೆಂಗಾಯ್ತು ಅಂತ ಹೇಳಿ ನಿಮಗೆ ಏನಾದ್ರು ಮಾಹಿತಿ ತಗೊಂಡಿದಾರ ಪ್ರಾಥಮಿಕ? ಇಲ್ಲ ರೀ, ಇನ್ನೂ ನಮಗೂ ಏನು ಮಾಹಿತಿ ಗೊತ್ತಿಲ್ರಿ. ಬಟ್ ನಮ್ದು ಮೇನ್ ಮೋಟೋ ಇರೋದು ರಕ್ಷಣೆ ಮಾಡೋದು. ಸೊ ನಮ್ಮವ್ರು ಬರ್ತಿದ್ದಂಗ ಇಬ್ರು ಜನ ಅದ್ರ ಒಳಗಡೆ ಸಿಕ್ಕಾಕೊಂಡಿದ್ರು. ಇಬ್ರು ಕೂಡ ಜೀವಂತವಾಗಿ ರಕ್ಷಣೆ ಮಾಡಿದ್ದಾರೆ. ರಕ್ಷಣೆ ಮಾಡಿಬಿಟ್ಟು ಹಾಸ್ಪಿಟಲೈಸರ್ ಮಾಡಿದ್ದಾರೆ. ಸೊ ಇವಾಗ ಏನೈತಿ ಮಿಕ್ಕಿದ ಮಾಹಿತಿನ ಇವಾಗ ಪೊಲೀಸಿಂದನೂ ಕಲೆಕ್ಟ್ ಮಾಡಬೇಕು, ಡ್ರೈವರ್ ಹತ್ತ ಯಾರಲ್ಲಿ ಲೋಕಲೇಟ್ಸ್ ಇದ್ರು ಅವ್ರ ಕಡೆಯಿಂದನೂ ಕಲೆಕ್ಟ್ ಮಾಡ್ಬೇಕ್ರಿ. ಇವಾಗ ನಿಮ್ಮ ಸಿಬ್ಬಂದಿಗಳು ಈಗ ಏನು ರಕ್ಷಣಾ ಕಾರ್ಯಾಚರಣೆಯಲ್ಲಿ ಎಷ್ಟು ಜನ ಸಿಬ್ಬಂದಿಗಳು ಏನೆಲ್ಲ ಬಳಕೆ ಮಾಡ್ಕೊಂಡ್ರಿ ಅಂತ ಇದನ್ನ ಶೀಘ್ರದಲ್ಲೇ ಒಂದು ಕಾರ್ಯಾಚರಣೆ ಮಾಡ್ಲಿಕ್ಕೆ? ಸೊ ಇವಾಗ ನಮ್ಮಲ್ಲಿ ಒಂದು ಜಲವಾಹನದಲ್ಲಿ ಮಿನಿಮಮ್ ಇಕ್ವಿಪ್ಮೆಂಟ್ಸ್ ಅಂತೂ ಎಲ್ಲ ಇದ್ದೇ ಇರ್ತಾವೆ. ರಕ್ಷಣೆ ಮಾಡೋದಕ್ಕೋಸ್ಕರ ಏನೇನು ಬೇಕಾದ್ದು ಎಲ್ಲ ಇರ್ತಾವ್ರಿ. ಸೊ ಇವ್ರು ಬರ್ತಿದ್ದಂಗೆ ಏನಾದ್ರು ನೋಡಿದಾರಲ್ಲ, ಇವ್ರ ಕಡೆ ಏನು ಪಾಸಿಬಿಲಿಟೀಸ್ ಐತಿ ಅದನ್ನ ಯೂಸ್ ಮಾಡಿಬಿಟ್ಟು ಮಾಡಿದ್ದಾರೆ. ಸೊ ಲಕ್ಕಿಲಿ ಒಬ್ಬ ಅಂತ ಆಚೆ ಬಂದಿದಂತೆ, ಇನ್ನೊಬ್ಬನ ಇವ್ರ ತಮ್ಮ ಈಗೇನು ಎಕ್ಸ್ಪೀರಿಯನ್ಸ್ನ ಯೂಸ್ ಮಾಡಿಬಿಟ್ಟು ಅವನ್ನ ಆಚೆ ತಗೊಂಡಿದ್ದಾರೆ. ಸೊ ಆಲ್ಮೋಸ್ಟ್ ಈಗ ನಮ್ಮ ಇಕ್ವಿಪ್ಮೆಂಟ್ ಅಂದ್ರೆ ಕ್ರೋಬಾರ್ ಅಂತ ಬರ್ತಾವೆ, ಇವು ಬರ್ತಾವೆ. ಸೊ ಕಟಿಂಗ್ ಇಕ್ವಿಪ್ಮೆಂಟ್ಸ್ ಬರ್ತಾವೆ. ಸೊ ಇವತ್ತನ್ನ ಮಾಡಿಬಿಟ್ಟು ಲಕಿಲಿ ಬೇರೆ ಏನೂ ಇಲ್ಲ, ಅವನೇ ಹಂಗೆ ನಮ್ಮವ್ರ ಪ್ರಾಕ್ಟಿಕಲಿ ಏನು ಎಕ್ಸ್ಪೀರಿಯನ್ಸ್ ಇರ್ತದಲ್ಲ ಆ ಎಕ್ಸ್ಪೀರಿಯನ್ಸ್ನ ಯೂಸ್ ಮಾಡಿಬಿಟ್ಟು ಅವ್ರನ್ನ ಜೀವಂತವಾಗಿ ಆಚೆ. ಭಾಳ ಲಕ್ಕಿ ಅಂತ ಹೇಳ್ತಾರೆ, ಯಾಕಂತಂದ್ರೆ ಒಳಗಡೆ 1 ಗಂಟೆಗಳ ಕಾಲ ಒಳಗಡೆ ಸಿಲುಕಾಕೊಂಡಿದ್ದ ಅಂತ. ಈ ಗಾಡಿ ಆಕ್ಸಿಡೆಂಟ್ ಆಗಿದ್ರು ನೋಡಿದ್ರೂ ತುಂಬಾ ಹಾರಿಬಲ್ ಆಗಿದೆ. ಅವ್ರಿಬ್ರು ಲಕ್ಕಿನೇನೆ, ಜೀವಂತವಾಗಿ ಇಬ್ರು ಅದಾವ್ರು. ಯಾರಿಗೂ ಅಷ್ಟೊಂದು ಇಂಜುರೀಸ್ ಕೂಡ ಆಗಿಲ್ಲ. ಸೊ ದೇವರ ಕಾಪಾಡಿದಾನಂತ ಹೇಳ್ಬೋದು ಅಷ್ಟೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.